ಯೇಸುವಿನ ದಿವ್ಯವಾಣಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ದಿವ್ಯ ವಾಕ್ಯ. ದಿವ್ಯವಾಕ್ಯ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಪ್ರೀತಿಯ ಅಂತರ್ಜಾಲ ರೇಡಿಯೋ ಶ್ರೋತೃಗಳಿಗೆ ಯೇಸುವಿನ ಸುಮಧುರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ಹಾಗೂ ನೀವು ನಮ್ಮೊಂದಿಗೆ ಮಾತನಾಡಬೇಕಾದರೆ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 944 9141 499 944914149 ಈ ಮೊಬೈಲ್ ದೂರವಾಣಿ ಸಂಖ್ಯೆಗೆ ನೀವು ಕರೆಗಳ ಮೂಲಕ ಅಥವಾ SMS ಸಂದೇಶ ಕಳಿಸುವ ಮುಖಾಂತರ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳಿಸಬಹುದು. ಪ್ರಿಯರೇ, ಇಂದಿನ ದಿವ್ಯವಾಕ್ಯ ಕಾರ್ಯಕ್ರಮದಲ್ಲಿ ಆನಂದ್ ಭಾಸ್ಕರಣ್ಣನವರು ಇದ್ದಾರೆ. ಅವರ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತವನ್ನು ಮಾಡಿದ್ದಾರೆ. ಸತ್ಯವೇದದಲ್ಲಿ ಬರೆದಿದೆ, ಹೊರಟು ಹೋಗಿ ನನಗೆ ನೀವು ಸಾಕ್ಷಿಗಳಾಗಿರಿ ಎಂಬುದಾಗಿ. ಹಾಗಾಗಿ ಇಂದಿನ ದಿವ್ಯ ವಾಕ್ಯ ಕಾರ್ಯಕ್ರಮದಲ್ಲಿ ಆನಂದ್ ಭಾಸ್ಕರಣ್ಣನವರು ಹೇಳುವ ಸಾಕ್ಷಿಯನ್ನು ನಾವು ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ಸುಮಧುರವಾದ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ, ಜೀವನದಿಯೇ ನೀನೇ ಆಗಿ ಇಳಿದು ಬಾ ಸ್ವಾಮಿ. ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ. ಜೀವನದಿಯೇ ನೀನೇ ಆಗಿ ಇಳಿದು ಬಾ ಸ್ವಾಮಿ. ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ತಂದೆ ತಾಯಿ ಯಾರೂ ಇಲ್ಲ ಈ ಲೋಕಯಾತ್ರೆಯಲ್ಲಿ. ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ತಂದೆ ತಾಯಿ ಯಾರೂ ಇಲ್ಲ ಈ ಲೋಕಯಾತ್ರೆಯಲ್ಲಿ. ಬರುಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ. ದೇವಾದಿ ದೇವ ರಾಜಾದಿ ರಾಜ ಪರಮ ದಯಾಕರ. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಆದರಿಸು ಪರಾಂಬರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನೆರೆ ಬಂದಾಗಲೂ ನಿಮ್ಮನ್ನು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಯೆಶಾಯ 46:3-4 ವಚನಗಳು. ಸತ್ಯವೇದದಲ್ಲಿ ದೇವರು ಇಸ್ರಾಯೇಲ್ ಸಂತಾನಕ್ಕೆ ಹೇಳಿದ ಮಾತು. ಈ ಮಾತು ನನಗೂ ನಿಮಗೂ ಸಹ ದೇವರು ಹೇಳುವವನಾಗಿದ್ದಾನೆ. ನನ್ನ ಹೆಸರು ಆನಂದ್ ಭಾಸ್ಕರ್. 84 ವರ್ಷ.
ಗಣಿತ ಉಪನ್ಯಾಸಕನಾಗಿ ನಿವೃತ್ತಿ ಹೊಂದಿದ್ದೇನೆ. ಬೀದರ್ನಲ್ಲಿ ವಾಸಸ್ಥಳ. ನನ್ನ ಸಾಕ್ಷಿ ಹೇಳುತ್ತೇನೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾನು ಸಾಯಂಕಾಲ ವಾಕಿಂಗ್ ಮಾಡುತ್ತಿದ್ದಾಗ ಉಸಿರು ಒಳಗೆ ಎಳೆದಾಗ 1 ನಿಮಿಷ ಎದೆಯಲ್ಲಿ ಮಧ್ಯಭಾಗ ಒಳಗಡೆ ನೋವು ಉಂಟಾಯಿತು. 5 ನಿಮಿಷ ನಾನು ನಿಂತುಕೊಂಡೆ. ಆ ನೋವು ಹೋಯಿತು. ಮತ್ತೆ ನಡೆದೆನು. ನಾನು ನಿಂತುಕೊಂಡೆ. 10 ನಿಮಿಷಗಳ ನಂತರ ಮತ್ತೆ ನೋವು. ಆಗ ನಾನು ಮನೆಗೆ ಬಂದೆ. ಕೆಲವು ದಿನಗಳು ನಾನು ವಾಕಿಂಗ್ ಹೋಗಲಿಲ್ಲ. ಆದರೆ ಆ ನೋವು ರಾತ್ರಿ ನಿದ್ದೆಗೆಡಿಸಿತು. ಆಗ ನಾನು ಡಾಕ್ಟರ್ ಬಳಿ ಹೋದೆ. ಅದು 16 ಆಗಸ್ಟ್. ಅವರು ECG ಮಾಡಿದರು. ಅದರಲ್ಲಿ ಅತಿ ಸೂಕ್ಷ್ಮವಾಗಿ ಹಾರ್ಟ್ ಪ್ರಾಬ್ಲಮ್ ಸೂಚನೆ ಕಂಡಿತು. ಆದರೆ ಡಾಕ್ಟರ್ ನನಗೆ ತಿಳಿಸಲಿಲ್ಲ. ಅವರು ಔಷಧ ಕೊಟ್ಟು ಈ ನೋವು ಕಡಿಮೆ ಆಗುತ್ತದೆ ಎಂದು ಹೇಳಿ ಕಳಿಸಿದರು. ನಂತರ ನಾನು ಸೆಪ್ಟೆಂಬರ್ 8ರಂದು ಅವರ ಬಳಿಗೆ ಹೋದಾಗ ಆ ನೋವು ಇನ್ನೂ ಕಡಿಮೆ ಆಗಲಿಲ್ಲ. ಆದ್ದರಿಂದ ಅಲ್ಲಿಗೆ ಹೋದೆ. ಅವರು ಹೃದಯ ತಜ್ಞ ಡಾಕ್ಟರ್ ಬಳಿ ಕಳಿಸಿದರು. ಆ ಹೃದಯ ತಜ್ಞ ಡಾಕ್ಟರ್ ECG ಮತ್ತು 2D ಎಕೋ ಮಾಡಿದರು. ಅವರ ECGನಲ್ಲಿ LBBB ಎಂದು ಬರೆದರು. ಔಷಧಿ ಇಂಜೆಕ್ಷನ್ 3 ದಿನ ತಗೊಳ್ಳಿ, ನೋವು ಕಡಿಮೆ ಆಗದಿದ್ದರೆ ಎಂಜಿಯೋಗ್ರಾಮ್ ಮಾಡೋಣ ಅಂದರು. ನನಗೆ ಸಮಾಧಾನವಾಗಲಿಲ್ಲ. ಈ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ಗಳನ್ನು ಹೈದರಾಬಾದ್ನಲ್ಲಿರುವ ನನ್ನ ಮಗಳು ಅಳಿಯನಿಗೆ ಕಳಿಸಿದೆ. ಅವರು ಚರ್ಚ್ನಲ್ಲಿ ಇರುವ ಹೃದಯ ತಜ್ಞ ಡಾಕ್ಟರ್ಗೆ ತೋರಿಸಿದಾಗ ಇದು ಹಾರ್ಟ್ ಪ್ರಾಬ್ಲಮ್ ಇದೆ, ಬೇಗನೆ ಅವರನ್ನು ಹೈದರಾಬಾದ್ಗೆ ಕರೆಕೊಂಡು ಬನ್ನಿರಿ ಅಂದರು. ಅವರು ನನ್ನನ್ನು ಸೆಪ್ಟೆಂಬರ್ 12ನೇ ತಾರೀಕಿಗೆ ಅಲ್ಲಿಗೆ AIG ಹಾಸ್ಪಿಟಲಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿದರು. ಹಾಸ್ಪಿಟಲ್ಗೆ ಡಾಕ್ಟರ್ ಬಳಿ ಹೋಗುವುದಕ್ಕಿಂತ ಮುಂಚೆ ನಾನು ಹೋಗುತ್ತಿರುವಾಗ ಹಾಸ್ಪಿಟಲಲ್ಲಿ ನನ್ನ ಹೃದಯ ಬಡಿತ ನಿಂತು ನಾನು ಸತ್ತು ಬಿದ್ದೆ. ನಾನು ಪರಲೋಕದಲ್ಲಿ ದೇವದೂತರ ಸ್ತೋತ್ರ ಮಾಡುತ್ತಿರುವುದನ್ನು ನೋಡಿದೆ. ಸ್ವಲ್ಪ ಸಮಯದಲ್ಲಿ ದೇವರು ನನಗೆ ಜೀವ ಕೊಟ್ಟ. ನನ್ನ ಕಣ್ಣಿನ ಹತ್ತಿರ ಗಾಯವಾಗಿ ರಕ್ತ ಬಂತು. ನಾವು ಡಾಕ್ಟರ್ ಬಳಿ ಬಂದಾಗ ಅವರು ನನಗೆ, ನೀವು 1 ತಿಂಗಳಿಂದ ನೋವು ಸಹಿಸುತ್ತಾ ಬಂದಿದ್ದೀರಿ, ದೇವರು ನಿಮ್ಮನ್ನು ಕಾಪಾಡಿದ್ದಾನೆ, ಇದು ಒಂದು ದೊಡ್ಡ ಅದ್ಭುತ. ಬೀದರ್ನ ಡಾಕ್ಟರ್ ಆಗಸ್ಟ್ 16ರಂದೇ ಆಗಿದ ನಿಮ್ಮ ನೋವಿಗೆ ಅವರು 90 ನಿಮಿಷದೊಳಗೆ ಎಂಜಿಯೋಗ್ರಾಮ್ ಮಾಡಿ ಚಿಕಿತ್ಸೆ ಮಾಡಬೇಕಿತ್ತು ಅಂದರವರು. ನನಗೆ 2 ದಿನಗಳ ನಂತರ ಎಂಜಿಯೋಗ್ರಾಮ್ ಮಾಡಿದರು. ಅವರು ಹಾರ್ಟ್ ಪರೀಕ್ಷಿಸಿದಾಗ ಎಲ್ಲ ರಕ್ತನಾಳಗಳಲ್ಲಿ ಮುಖ್ಯ ರಕ್ತನಾಳದ ಪ್ರವೇಶ ದ್ವಾರದಲ್ಲಿ 95% ಬ್ಲಾಕ್ ಆಗಿದೆ ಎಂದರು. ಅದನ್ನು ಶಸ್ತ್ರಚಿಕಿತ್ಸೆ ಮಾಡಲೇಬೇಕು, ಇಲ್ಲದಿದ್ದರೆ ಬದುಕುವುದಿಲ್ಲ. ಇನ್ನು 2 ದಿನಗಳ ನಂತರ ನನ್ನ ಸ್ಪೆಷಲ್ ಆಪರೇಷನ್ ಮಾಡಿದರು. ಮತ್ತೆ 1 ವಾರದ ನಂತರ ನನಗೆ ಪೇಸ್ ಮೇಕರ್ ಸಹ ದೇಹದಲ್ಲಿ ನಾಟಿದ್ದಾರೆ. 80 ವರ್ಷ ದಾಟಿದ ವ್ಯಕ್ತಿಗೆ ಡಾಕ್ಟರ್ ಹೃದಯ ಆಪರೇಷನ್ ರಿಸ್ಕ್ ಇದೆ ಎಂದು ಹೇಳಿಬಿಟ್ಟು ಬಿಡುತ್ತಾರೆ. ಆದರೆ ನಿಮ್ಮ ಆರೋಗ್ಯ ಉತ್ತಮವಾಗಿದೆ ಎಂದರು ಡಾಕ್ಟರ್. ನಾನು ಅವರಿಗೆ, ಜೀವನದಲ್ಲಿ ಎಂದೂ ಯಾವ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿಲ್ಲ, ಇದೇ ಮೊದಲ ಸಲ ನಾನು ಹಾಸ್ಪಿಟ್ಲಿಗೆ ಬರುವುದು. ಇದು ದೇವರ ಕೃಪೆ ನನಗೆ ಕೊಟ್ಟಿದ್ದಾನೆ ಎಂದು ಸಾಕ್ಷಿ ಕೊಟ್ಟೆನು. ನನ್ನ ಆಪರೇಷನ್ಗೆ 2 ಬಾಟಲ್ ರಕ್ತ ಬೇಕಿತ್ತು. ನ್ಯೂ ಲೈಫ್ AG ಚರ್ಚ್ಗೆ ನನ್ನ ಮಗಳು ಅಳಿಯ ಜೊತೆಗೆ ನಾನು ಅನೇಕ ಸಲ ದೇವಾರಾಧನೆಗೆ ಹೋಗಿದ್ದೆ. ಅಲ್ಲಿನ ಅನೇಕರು ನನ್ನ ಸ್ನೇಹಿತರು. ಅವರಲ್ಲಿ ಒಬ್ಬರು 1 ಬಾಟಲ್ ರಕ್ತ ಕೊಟ್ಟಿದ್ದಾರೆ. ಅಳಿಯನ ಆಫೀಸಿನ ಜೊತೆಗಾರ ಒಬ್ಬರು 2 ಬಾಟಲ್ ರಕ್ತ ಕೊಟ್ಟಿದ್ದಾರೆ. ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಹಾಸ್ಪಿಟಲ್ನಲ್ಲಿ ನನಗೆ 17 ದಿನ ಆರೈಕೆ ಮಾಡಿದರು. ದೇವರು ನನಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಲೋಕದಲ್ಲಿ ಸಿಗಲಾರದಂತ ವರತೆಯು ನೀನಾಗಿದ್ದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದೀ. ಲೋಕದಲ್ಲಿ ಸಿಗಲಾರದಂತ ವರತೆಯು ನೀನಾಗಿದ್ದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದೀ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ದೇವಾದಿದೇವ ರಾಜಾದಿರಾಜ ಪರಮದಯಾಕರ. ಆದರಿಸು
ಪರಾಂಬರಿಸು, ಕೈ ಹಿಡಿದು ನಡೆಸು. ಆದರಿಸು, ಪರಾಂಬರಿಸು, ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ, ಜೀವನದಿ ಓ ಜೀವನದಿ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಇದುವರೆಗೆ ನಮ್ಮ ಮಧ್ಯದಲ್ಲಿ ಆನಂದ ಅಣ್ಣನವರು ದೇವರು ಮಾಡಿದ ಅದ್ಭುತದ ಕುರಿತಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಿಜವಾಗಿಯೂ ಅವರು ನಿವೃತ್ತಿ ಹೊಂದಿದ ನಂತರ ಮನೆಯಲ್ಲಿ ಕೂರಲಿಲ್ಲ. ಅವರು ಸುವಾರ್ಥ ಸೇವೆಯಲ್ಲಿ ಭಾಗಿಯಾದರು. ಅನೇಕ ಕಡೆ ಹೋಗಿ ದೇವರ ಸಂದೇಶವನ್ನು ಸಾರಿದರು. ಅನೇಕ ಸಭೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಸಹಾಯ ಮಾಡಿದರು. ಸತ್ಯವೇದ ಇಲ್ಲದವರಿಗೆ ಸತ್ಯವೇದವನ್ನು ಕೊಟ್ಟರು ಮತ್ತು ಉತ್ತಮವಾದ ಸೇವೆಯನ್ನು ಅವರು ಈ ಲೋಕದಲ್ಲಿ ಮಾಡಿದಾಗ ಕೂಡ ದೇವರು ಅವರಿಗೆ ಅದ್ಭುತವನ್ನು ಮಾಡಿ ಇನ್ನಷ್ಟು ಸೇವೆ ಭಾಗ್ಯವನ್ನು ಅವರಿಗೆ ದೇವರು ದಯಪಾಲಿಸಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಕೊಟ್ಟಂತಹ ದಿನಗಳು ದೇವರು ಕೊಟ್ಟಂತಹ ಕೃಪೆಯಾಗಿದೆ. ಹಾಗಾಗಿ ನಾವು ಇರುವಂತಹ ದಿನದಲ್ಲೇ ನಾವು ದೇವರಿಗೆ ಸಾಕ್ಷ್ಯ ಮಕ್ಕಳಾಗಿ, ದೇವರಿಗೆ ನಾವು ಪ್ರಿಯ ಮಕ್ಕಳಾಗಿ, ಸುವಾರ್ಥ ಸೇವೆಯಲ್ಲಿಯೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಮಕ್ಕಳಾಗಿಯೂ ಈ ಲೋಕದಲ್ಲಿ ನಾವು ಜೀವಿತವನ್ನು ನಡೆಸುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹೇಗೆ ಆನಂದ್ ಭಾಸ್ಕರ್ ಅಣ್ಣನವ್ರನ್ನ ದೇವರು ಅದ್ಭುತವಾಗಿ ಆ ಒಂದು ಬೈಪಾಸ್ ಹಾರ್ಟ್ ಸರ್ಜರಿಯಲ್ಲಿ ಸಕ್ಸಸ್ಫುಲ್ ಕೊಟ್ಟರು, ಹಾಗೆ ಅದೇ ರೀತಿಯಲ್ಲಿ ಒಂದು ವೇಳೆ ನಿಮಗೆ ಯಾವುದಾದ್ರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದರೆ ದೇವರಲ್ಲಿ ಮೊರೆ ಇಡಿ, ದೇವರಲ್ಲಿ ವಿಶ್ವಾಸ ಇಡಿ. ಯೇಸು ಸ್ವಾಮಿ ನನಗೆ ಗುಣ ಮಾಡ್ತಾರೆ ಅನ್ನೋದಾಗಿ ಭರವಸೆ ಇಟ್ಟು ಆತನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸದಿಂದ ನೀವು ಇರುವಾಗ ನಿಮಗೆ ಸಂಪೂರ್ಣವಾಗಿ ಎಲ್ಲ ರೋಗಗಳಿಂದ ಬಿಡುಗಡೆ ಸಿಗ್ತದೆ. ಬೈಬಲಲ್ಲಿದೆ, ಯೆಶಾಯ 53:5 ನಾವು ನೋಡ್ತೇವೆ, ಆತನ ಬಾಸಂಡೆಗಳಿಂದ ಗುಣವಾಯಿತು ಎಂಬುದಾಗಿ. ಹಾಗಾಗಿ ಪ್ರಿಯರೇ, ಈ ಒಂದು ಅಣ್ಣನವರು ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ದೇವರು ಹೇರಳವಾಗಿ ಆರೋಗ್ಯವನ್ನು ದಯಪಾಲಿಸಲಿ. ಅವರು ಕೊಟ್ಟಂತಹ ಕುಟುಂಬವನ್ನು, ಮಕ್ಕಳನ್ನು ಮತ್ತು ಅವರ ಸಭೆಯನ್ನು ದೇವರು ಆಶೀರ್ವಾದ ಮಾಡಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ದಿವ್ಯ ವಾಕ್ಯ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರಿಗೂ, ಬಂಧುಗಳಿಗೂ, ಅಕ್ಕಪಕ್ಕದವರಿಗೂ ಪರಿಚಯಿಸಿ ಎಂಬುದಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ.